ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 35. ಅವನಿ ಮತ್ತು ಆದಿತ್ಯ ಅಂಗಳದಲ್ಲಿ ಕುಳಿತಿದ್ದರು. ನೆಂಟರಿಷ್ಟರು ಒಬ್ಬೊಬ್ಬರಾಗಿ ಬಂದು ಆಶೀರ್ವದಿಸುತ್ತಾ ಉಡುಗೊರೆಗಳನ್ನು ನೀಡುತ್ತಿದ್ದರು. ಮನೆಯಲ್ಲಿ ಗಾಜಿನ ಬಳೆಗಳ ಸದ್ದು, ಜನರ ಪಿಸುಮಾತು ಮತ್ತು ಅಲ್ಲಿ ಇಲ್ಲಿ ಹರಡಿದ್ದ ಹಾಸ್ಯ ಚಟಾಕಿಗಳು ಎಲ್ಲವನ್ನೂ ಸೇರಿ ಒಂದು ಸುಂದರ ವಾತಾವರಣ ಸೃಷ್ಟಿಯಾಗಿತ್ತು. ಸಡನ್ನಾಗಿ ಆದಿತ್ಯನ ಮುಖದಲ್ಲಿ ಒಂದು ವಿಶೇಷ ಕಳೆ ಮೂಡಿತು. ಕೇಶು ಮಾವ ಎಂದು ಸಂಭ್ರಮದಿಂದ ಕೂಗುತ್ತಾ ಅವನು ತಕ್ಷಣ ಎದ್ದು ನಿಂತ. ಸುಮಾರು 50 ವರ್ಷ ಪ್ರಾಯದ ವ್ಯಕ್ತಿಯೊಬ್ಬರು ಆತ್ಮವಿಶ್ವಾಸದಿಂದ ಮತ್ತು ಮುಗುಳ್ನಗುತ್ತಾ ಬಂದಿದ್ದರು. ಅವರ ನಗುವಿನಲ್ಲಿ ವಯಸ್ಸಿಗಿಂತಲೂ ಹೆಚ್ಚು ಯೌವನವಿತ್ತು. ಅವರೇ ಕೇಶವ ಮಾವ. ಅವರು ಸಮೀಪದಲ್ಲೇ ಅವರ ಪತ್ನಿಯ ಜೊತೆ ವಾಸವಿದ್ದರು. ಒಬ್ಬಳೇ ಮಗಳು ಸುಷ್ಮಾ ಪುಣೆಯಲ್ಲಿ ನೆಲೆಸಿದ್ದಳು. ಜೀವನದ ಕಷ್ಟಗಳನ್ನೆಲ್ಲ ಹಾಸ್ಯ ಮತ್ತು ಆತ್ಮೀಯತೆಯಿಂದ ಮರೆಮಾಚುತ್ತಿದ್ದರು. ಅವರು ಆದಿತ್ಯನಿಗೆ ಕೇವಲ ಮಾವನಲ್ಲ, ಒಬ್ಬ ಮಾರ್ಗದರ್ಶಕ ಮತ್ತು ತುಂಟ ಗೆಳೆಯ ಕೂಡ ಹೌದು. ಆದಿತ್ಯ ನೇರವಾಗಿ ಹೋಗಿ ಅವರ ಕೈ ಹಿಡಿದುಕೊಂಡ. ಮಾವ, ಇವತ್ತಾದರೂ ಬಂದ್ರಲ್ವಾ? ಮದುವೆಗೆ ಬರದೇ ಇದ್ದಿದ್ದು ತುಂಬ ಬೇಸರ ಆಯಿತು. ಇರಲಿ, ಇವತ್ತು ಬಂದಿದ್ದು ತುಂಬ ಖುಷಿ ಆಗ್ತಿದೆ ಎಂದ ಆದಿತ್ಯ. ಇಬ್ಬರು ಅವನಿಯ ಬಳಿ ಬಂದರು. ಮಾವ, ಇವಳೇ ಅವನಿ ಎಂದ ಆದಿತ್ಯ ನಗುತ್ತ. ಕೇಶವರು ಅವಳನ್ನು ಬಹಳ ಪ್ರೀತಿಯಿಂದ ನೋಡಿದರು. ಹಾಗಾದರೆ ಇವಳೇನಾ ಅವನಿ? ಹೇಗಿದೆಯಾ ಮಗಳೇ ಎಂದು ಬಹಳ ಆತ್ಮೀಯವಾಗಿ ಕೇಳಿದರು. ಅವನಿಗೆ ಅವರ ಈ ಸ್ನೇಹಪರ ಮಾತುಗಳನ್ನು ಕಂಡು ಆಶ್ಚರ್ಯವಾಯಿತು. ಚೆನ್ನಾಗಿದ್ದೀನಿ, ನೀವು ಎಂದಳು ವಿನಯದಿಂದ. ನಾನು ಆರಾಮಾಗಿದ್ದೀನಿ ಎಂದ ತಕ್ಷಣ, ಅವನಿ, ಇವ್ರು ಕೇಶವ ಮಾವ, ಇಲ್ಲೇ ಹತ್ತಿರದಲ್ಲೇ ಮನೆ ಇರೋದು, ನಂಗೆ ಇವ್ರ ಬೆಸ್ಟ್ ಫ್ರೆಂಡ್ ಥರ ಎಂದು ಪರಿಚಯಿಸಿದ ಆದಿತ್ಯ. ಅವಳಿಗೆ ಆಶ್ಚರ್ಯವಾಗಿತ್ತು, ಇಷ್ಟು ದೊಡ್ಡವರು ಆದಿತ್ಯನ ಫ್ರೆಂಡ್ ತರಹ ಎಂದು. ಆದರೂ ಆದಿತ್ಯನ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದಿರುವುದರಿಂದ ನಕ್ಕು ಸುಮ್ಮನಾದಳು. ಅವರು ಆದಿತ್ಯನ ಕಡೆ ತಿರುಗಿ, ಮದುವೆ ಎಲ್ಲ ಚೆನ್ನಾಗಾಯ್ತಾ? ನೀನು ಅಂದ್ಕೊಂಡ ಹಾಗೆ ಎಂದು ನಗುತ್ತಾ ಕೇಳಿದರು. ಅದೊಂದು ನಿಗೂಢ ನಗು. ಆದಿತ್ಯ ಕೂಡ ಅದೇ ರೀತಿಯಲ್ಲಿ ಉತ್ತರಿಸಿದ. ನಂತರ, ಮಾವ, ಅತ್ತೆ ಹೇಗಿದ್ದಾರೆ? ಸುಷ್ಮಕ್ಕಂಗೂ ಫೋನ್ ಮಾಡಿದ್ದೆ, ಆದರೆ ಮಗನ ಕರ್ಕೊಂಡು ಬರೋದು ಕಷ್ಟ, ಬರೋಕ್ಕಾಗಲ್ಲ ಅಷ್ಟು ದೂರದಿಂದ ಅಂತ ಹೇಳಿದ್ಲು ಎಂದ. ಸುಮಂಗಲ ಇನ್ನೇನು ಆರಾಮು, ಇದ್ದ ಹಾಗೆ ಇದ್ದಾಳೆ, ಅಷ್ಟು ಹೇಳಬಲ್ಲೆ ನಾನು. ಸುಷ್ಮಾ ಹೇಳಿದ್ಲು ನನಗೆ, ಒಂದಿನ ಆದರೂ ನೀವು ಹೋಗಿ ಬನ್ನಿ ಅಂತ ಹೇಳಿದ್ಲು. ಏನು ಮಾಡೋದು, ಹೆಂಡತಿ ಸಂಬಂಧಿಕರ ಮದುವೆಗೆ ಹೋಗಲಿಲ್ಲ ಅಂದರೆ ಅವ್ರಿಗೆ ಸಮಾಧಾನ ಮಾಡೋದು ಕಷ್ಟ. ಸುಷ್ಮಾ ಕೂಡ ಬಂದಿಲ್ಲ, ನೀವು ಇಲ್ಲ ಅಂತಾರೆ, ಅದಕ್ಕೆ ನೀನಾದರೆ ಅರ್ಥ ಮಾಡ್ಕೋತೀಯಾ ಅಂತ ಎಂದರು. ಆದಿತ್ಯನಿಗೆ ಅವರ ಮೇಲೆ ಯಾವುದೇ ಕಂಪ್ಲೇಂಟ್ಸ್ ಇರಲಿಲ್ಲ. ನಕ್ಕು ಸುಮ್ಮನಾದ. ಅವರಿಬ್ಬರನ್ನು ಹರಸಿ ಉಡುಗೊರೆ ನೀಡಿ ಹಿರಿಯರ ಜೊತೆ ಒಂದೆರಡು ಮಾತಾಡಲು ತೆರಳಿದರು. ಕೇಶವ ಮಾವ ಹಿರಿಯರ ಕಡೆಗೆ ನಗುತ್ತಲೇ ನಡೆದು ಹೋಗುವುದನ್ನು ಅವನಿ ನೋಡಿದಳು. ನಂತರ ಕುತೂಹಲದಿಂದ ನಿಧಾನವಾಗಿ ಆದಿತ್ಯನ ಕಡೆಗೆ ತಿರುಗಿದಳು. ಆದಿತ್ಯ, ಅವ್ರು ನಿಮಗಿಂತ ವಯಸ್ಸಲ್ಲಿ ತುಂಬ ದೊಡ್ಡವರಲ್ವಾ? ಅದು ಹೇಗೆ ನಿಮಗೆ ಅವರಿಗೆ ಅಷ್ಟೊಂದು ನಂಟು? ಮೆಲ್ಲಗೆ ಸಂಕೋಚದಿಂದಲೇ ಕೇಳಿದಳು. ಅವಳ ಧ್ವನಿಯಲ್ಲಿ ಯಾವುದೇ ಸಂಶಯವಿರಲಿಲ್ಲ, ಕೇವಲ ಅಚ್ಚರಿಯಷ್ಟೇ ಇತ್ತು. ಆದಿತ್ಯ ಈ ಪ್ರಶ್ನೆಯನ್ನು ನಿರೀಕ್ಷಿಸಿದ್ದವನಂತೆ ಮುಗುಳ್ನಕ್ಕ. ಹೌದು, ನಮ್ಮಿಬ್ಬರ ನಡುವೆ ವಯಸ್ಸು ಯಾವತ್ತೂ ಅಡ್ಡಿಯಾಗಿಲ್ಲ. ಮಾವ ನಂಗೆ ಗೊತ್ತಿರೋ ಅತ್ಯಂತ ಕೂಲಾಗಿರೋ ವ್ಯಕ್ತಿಗಳಲ್ಲೊಬ್ಬರು ಎಂದು ಅವನು ಕೇಶವ ಮಾವನ ಕಡೆಗೆ ಒಮ್ಮೆ ನೋಡಿ ಮೆಲ್ಲಗೆ ಮುಂದುವರಿಸಿದ. ನನ್ನ ಜೀವನದ ಕಷ್ಟದ ದಿನಗಳಲ್ಲಿ ಅವ್ರು ನನ್ನ ಜೊತೆಗಿದ್ರು ಅವನಿ. ನಾನು ಗೊಂದಲದಲ್ಲಿದ್ದಾಗ, ಸಿಟ್ಟಲ್ಲಿದ್ದಾಗ, ದಾರಿ ಕಾಣದೆ ತತ್ತರಿಸ್ತಿದ್ದಾಗ ಅವ್ರು ನನ್ನನ್ನು ಜಡ್ಜ್ ಮಾಡದೆ ನಂಗೆ ಗೈಡ್ ಮಾಡಿದ್ದಾರೆ. ಅಮ್ಮಂಗೆ ಅವರು ಒಬ್ಬ ಅಣ್ಣ ಇದ್ದ ಹಾಗೆ, ನಮಗೆ ಅವ್ರ ಕುಟುಂಬದ ಒಬ್ಬ ಸದಸ್ಯರೇ. ರಕ್ತ ಸಂಬಂಧಕ್ಕಿಂತ ಹೃದಯದ ಸಂಬಂಧ ದೊಡ್ಡದು ಅಂತಾರಲ್ಲ, ಅದಕ್ಕೆ ನನ್ನ ಜೀವನದಲ್ಲಿ ಉದಾಹರಣೆ ಇವರೇ ಅನಿಸುತ್ತೆ. ಅವನಿ ಅವನನ್ನೇ ಮೌನವಾಗಿ ನೋಡಿದಳು. ಆದಿತ್ಯ ಮಾತನಾಡುತ್ತಿದ್ದ ಆ ಗೌರವ ಮತ್ತು ಆತ್ಮೀಯತೆಯ ರೀತಿ ಕಂಡು ಈ ಸಂಬಂಧ ಎಷ್ಟು ಆಳವಾಗಿದೆ ಎಂಬುದು ಅವಳಿಗೆ ಅರ್ಥವಾಯಿತು. ಮುಂದೊಂದು ದಿನ ಇದೇ ಕೇಶವ ಮಾವನ ಎದುರಿಗೆ ನಿಂತು ತಾನು ಅತಿರೇಕದಿಂದ ವರ್ತಿಸುತ್ತೀನಿ ಎಂಬುದು ಅವಳಿಗೆ ಆಗ ತಿಳಿಯದಿರುವ ವಿಷಯ. ಅವಳು ಏನನ್ನಾದರೂ ಹೇಳುವಷ್ಟರಲ್ಲಿ ಕೇಶವ ಮಾವ ಮತ್ತೆ ಮರಳಿದರು. ಆದಿತ್ಯ, ಮೆಲ್ಲಗೆ ಕರೆದವರು ಇತ್ತ ಬಾ ಎನ್ನುವಂತೆ ಸನ್ನೆ ಮಾಡಿದರು. ಆದಿತ್ಯನಿಗೆ ಮುಂದೆ ಏನು ನಡೆಯಲಿದೆ ಎಂದು ಪಕ್ಕಾ ಗೊತ್ತಿತ್ತು. ಸುಮ್ಮನೆ ಅವನಿಯನ್ನು ನೋಡಿ ನಕ್ಕು ಅವರ ಹಿಂದೆ ಹೋದ. ಅವರಿಬ್ಬರು ಅಲ್ಲೇ ಸ್ವಲ್ಪ ದೂರದಲ್ಲಿ ಬಂದು ನಿಂತರು.
ಮತ್ತೆ ಆದಿ, ಎಲ್ಲ ನೀನು ಅಂದ್ಕೊಂಡ ಹಾಗೆ ಆಯ್ತಲ್ವಾ? ಇನ್ನು ಹಳೆ ಬಾಕಿ ಅವಳ ಹತ್ರ ಏನೇನಿತ್ತೋ ಎಲ್ಲ ಚುಕ್ತಾ ಮಾಡು, ಬಡ್ಡಿ ಸಮೇತ ಎಂದು ಅವರೇ ಮಾತು ಶುರು ಮಾಡಿದರು. ಆದಿತ್ಯ ಸಣ್ಣದಾಗಿ ನಕ್ಕು ಕಣ್ಣು ತಗ್ಗಿಸಿದ. ಕೇಶವ ಮಾವ ನಕ್ಕರು. ಈಗೇನು, ಕೊನೆಗೂ ಅವಳ ಪಕ್ಕ ಕೂತಿದೀಯಾ? ಎಷ್ಟೋ ವರ್ಷಗಳ ನಿನ್ನ ತಾಳ್ಮೆಗೆ ಕೊನೆಗೂ ಫಲ ಸಿಕ್ಕಿದೆ ಎಂದರು. ಆದಿತ್ಯ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ಮಾವ ಸಾಕು ಬಿಡಿ ಎಂದ. ಕೇಶವ ಮಾವ ಹತ್ತಿರ ಬಂದು ಕಣ್ಣು ಮಿಟುಕಿಸಿ, ನಾನು ಹೇಳ್ತಿರೋದೇನೆಂದರೆ, ಈ ಮುಂಚೆ ನೀನು ಬರೀ ಕಲ್ಪನೆ ಮಾಡ್ಕೋತಿದ್ದ ವಿಷಯಗಳನ್ನೆಲ್ಲ ಇನ್ಮೇಲೆ ಅಧಿಕೃತವಾಗಿ ಮಾಡೋಕೆ ನಿಂಗೆ ಪರ್ಮಿಷನ್ ಸಿಕ್ಕಿದೆ ಅಂತ ರೇಗಿಸಿದರು ಕೇಶವ ಮಾವ. ಆದಿತ್ಯ ಒಮ್ಮೆ ಅವನಿಯನ್ನು ನೋಡಿ, ಮಾವ ನೀವು ಅಸಾಧ್ಯ ಎಂದ. ಮುಜುಗರವಾಗಿತ್ತು ಆದಿತ್ಯನಿಗೆ. ಆ ಕಡೆ ಏನು ನೋಡ್ತಾ ಇದೀಯಾ? ಈ ಹಳೆ ಹುಲಿಗೆ ಹೆಣ್ಣು ಹುಲಿ ನೋಡಿ ಭಯ ಆಗ್ತಿದ್ಯಾ ಹೇಗೆ ಎಂದು ಮತ್ತೆ ಬಿಡದೆ ರೇಗಿಸಿದರು ಅವರು. ನಿಮಗೆ ನನ್ನ ರೇಗಿಸೋದ್ರಲ್ಲಿ ಭಾರಿ ಮಜಾ ಸಿಗುತ್ತೆ ಅಲ್ವಾ ಎಂದ, ತುಟಿಯಲ್ಲಿ ಅದೇ ತುಂಟನಗು. ಮತ್ತೆ ನೀನೆಲ್ರಿಗೂ ಕಾಲೆಳಿತಾ ಇರ್ತೀಯಾ? ನಿಂಗೂ ರೇಗಿಸೋಕೊಬ್ರು ಬೇಕಲ್ವಾ? ನಕ್ಕರು ಕೇಶವ ಮಾವ. ನಗು ಪಸರಿಸಿತ್ತು. ಕೇಶವ ಮಾವ ಒಂದು ಕ್ಷಣ ಮನಸಾರೆ ನಕ್ಕು ನಂತರ, ಸರಿ ತಮಾಷೆ ಸಾಕು, ನಿನ್ನ ಬಗ್ಗೆ ನಂಗೆ ನಿಜವಾಗೂ ತುಂಬ ಖುಷಿ ಇದೆ ಆದಿತ್ಯ. ನೀನು ಅಂದ್ಕೊಂಡ ಹಾಗೆ ಆಯ್ತಲ್ವಾ? ನಿನ್ನ ಖುಷಿ ನಿಂಗೆ ಸಿಕ್ತು. ಚಿಕ್ಕವನಿದ್ದಾಗಿಂದನೂ ನೋಡಿದ್ದೀನಿ. ತುಂಬ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದೀಯ. ಇನ್ನು ನಿನ್ನ ಹಠಮಾರಿ ಜೊತೆ ಖುಷಿಯಿಂದ ಜೀವನ ಮಾಡು, ಎಲ್ಲ ಒಳ್ಳೆಯದಾಗಲಿ ಎಂದು ಹರಸಿದರು. ಆದಿತ್ಯ ಮೌನವಾಗಿ ತಲೆಯಾಡಿಸಿದ. ಅಷ್ಟೇ ಸಾಕಾಗಿತ್ತು. ಅವರನ್ನು ಅವನಿಯ ಹತ್ತಿರ ಕರೆದುಕೊಂಡು ಬಂದ ಆದಿತ್ಯ. ಇಬ್ಬರು ಅವರ ಕಾಲಿಗೆರಗಿ ಆಶೀರ್ವಾದ ತೆಗೆದುಕೊಂಡರು. ಕೇಶವ ಮಾವ ಅಲ್ಲಿಂದ ತೆರಳಿದ್ದರು. ಅವನಿ ಮೊದಲಿನಿಂದಲೂ ಅವರಿಬ್ಬರನ್ನೇ ಗಮನಿಸುತ್ತಿದ್ದಳು. ಆದಿತ್ಯ ಅವರನ್ನು ಕಳುಹಿಸಿ ಬರುತ್ತಿದ್ದಂತೆಯೇ, ನನ್ನನ್ನೋಡೇನೋ ಇಬ್ಬರು ಸೀರಿಯಸ್ ಆಗಿ ಮಾತಾಡೋಕೆ ಶುರು ಮಾಡಿದ್ರಿ. ಖಂಡಿತ ನೀವು ನನ್ನ ಬಗ್ಗೆನೇ ಮಾತಾಡಿದ್ರಿ ಅಲ್ವಾ ಎಂದಳು. ಆದಿತ್ಯ ಹುಬ್ಬೇರಿಸಿದ. ನಿನ್ನ ಬಗ್ಗೆನಾ? ನೋಡು, ಆಗಲೇ ಸಂಶಯ ಶುರುವಾಗಿದೆಯಾ ಹೆಂಡ್ತಿ ಎಂದ. ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಕೇಳಿದೆ. ನೀವು ನನ್ನ ನೋಡಿ ಮಾತಾಡ್ತಾ ಇದ್ರಲ್ವಾ ಅದಕ್ಕೆ ಎಂದು ಸ್ವಲ್ಪ ಮುಜುಗರದಿಂದ ಹೇಳಿದಳು ಅವಳು. ಮಾವ ನಂಗೆ ಟಿಪ್ಸ್ ಕೊಡ್ತಿದ್ರು ಅಷ್ಟೇ, ಮದುವೆ ನಂತರದ ಜೀವನದ ಬಗ್ಗೆ ಎಂದ ತಕ್ಷಣ, ಏನು ಟಿಪ್ಸ್? ಅವಳು ಬಿಡಲಿಲ್ಲ. ಮದುವೆ ಆದ ಗಂಡಸರು ಜಾಸ್ತಿ ಮಾತಾಡಬಾರ್ದು, ಎಲ್ಲದಕ್ಕೂ ಹ್ಞೂ ಅಂತ ಹೇಳಬೇಕು, ಇಲ್ಲ ಅಂದರೆ ಸಿಕ್ಕಾಕ್ಕೋತಾರೆ ಅಂತ ಹೇಳಿದರು ಎಂದ ಆದಿತ್ಯ. ಅವನಿ ಅವನನ್ನೇ ದಿಟ್ಟಿಸಿ ನೋಡಿ, ನೀವೇನೋ ಮುಚ್ಚಿಡ್ತಿದ್ದೀರಾ ಎಂದಳು. ಕೆಲವು ರಹಸ್ಯಗಳು ಕೇವಲ ಗಂಡಸರ ನಡುವೆ ಇರಬೇಕು ಎಂದು ನಕ್ಕ. ಅವಳು ಕಣ್ಣು ತಿರುಗಿಸಿ, ಸರಿ ನಿಮ್ಮ ರಹಸ್ಯ ನೀವೇ ಇಟ್ಕೊಳ್ಳಿ ಎನ್ನುತ್ತಾ ಹುಸಿಕೋಪ ತೋರಿಸಿದಳು. ಹೇಳ್ತೀನಿ ಅವನಿ, ಸಮಯ ಬಂದಾಗ ಎಲ್ಲನೂ ಹೇಳ್ತೀನಿ. ನಿನ್ನ ನನ್ನ ಮಧ್ಯ ಯಾವ ರಹಸ್ಯ ಇಡೋಕ್ಕೂ ಮನಸ್ಸಿಲ್ಲ. ಯಾಕೋ ಮನಸ್ಸು ಹಿಂದೇಟು ಹಾಕ್ತಾ ಇದೆ. ಅದಕ್ಕೂ ಸಮಯ ಬರುತ್ತೆ ಅಂದ್ಕೊಂಡಿದ್ದೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಮೆಲ್ಲಗೆ ನಕ್ಕ ಆದಿತ್ಯ. ಪೂಜೆ ಮುಗಿದಿತ್ತು. ಅಂಗಳದಲ್ಲಿ ಎಲ್ಲವನ್ನು ಸರಿಪಡಿಸಲಾಗುತ್ತಿತ್ತು. ಹೂವುಗಳನ್ನು ಗುಡಿಸಿ ಒಂದು ಕಡೆ ಮಾಡಲಾಗುತ್ತಿತ್ತು. ಬಂದವರೆಲ್ಲ ತಮ್ಮ ತಮ್ಮ ಮನೆಗೆ ಹೊರಡುತ್ತಿದ್ದರು ಮತ್ತು ಕೆಲವರು ಊರವರೆಲ್ಲ ಅಲ್ಲೇ ಕುಳಿತು ಹರಟುತ್ತಿದ್ದರು. ನೋಡೋಕೆ ಈಗೇನೂ ಆಗಿಲ್ಲ ಅನ್ನೋ ಥರ ಎಷ್ಟು ಶಾಂತವಾಗಿದ್ದಾಳೆ ಇವಳು, ಆದರೆ ಜನ ಅಷ್ಟು ಸುಲಭವಾಗಿ ಮರೀತಾರಾ ಎಂದು ಒಬ್ಬರು ಕೇಳಿದ್ದರು. ಮರೆಯುವಂಥ ಕೆಲಸ ಮಾಡಿದಾಳ ಅವಳು? ದೇವಸ್ಥಾನದಲ್ಲಿ ನಾನು ಕಣ್ಣಾರೆ ನೋಡಿದ್ದನ್ನು ಮರೆಯೋಕ್ಕೆ ಸಾಧ್ಯನಾ? ಈಗಿನ ಕಾಲದ ಹೆಣ್ಮಕ್ಳೇ ಹಾಗೆ ಬಿಡಿ, ಒಬ್ಬರ ಜೊತೆ ಸುತ್ತಾಡೋದು, ಆಮೇಲೆ ಒಳ್ಳೆ ಹುಡುಗನ ನೋಡಿ ಮದುವೆ ಆಗಿಬಿಡೋದು, ಜೀವನ ಸುಖ ಎಂದು ದನಿಗೂಡಿಸಿದರು ದೇವಸ್ಥಾನದ ಪುರೋಹಿತರ ಹೆಂಡತಿ ಉಷಾ. ಅದು ಅಲ್ಲಿಗೇ ನಿಲ್ಲದೆ ಅವನಿಯ ಬಗ್ಗೆ ಮುಗಿದು ಊರಿನ ಎಲ್ಲ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಕೊನೆಗೆ ರಾಷ್ಟ್ರಪತಿಯ ತನಕ ತಮ್ಮ ಅಭಿಪ್ರಾಯವನ್ನು ವಿನಿಮಯ ಮಾಡಿದ್ದರು ಆ ಹೆಂಗಳೆಯರು. ಆದರೆ ಅವನಿಯ ಬಗೆಗಿನ ಮಾತುಗಳನ್ನು ಎರಡು ಕಿವಿಗಳು ಕೇಳಿಸಿಕೊಂಡು ಬೇಜಾರಿನಲ್ಲಿ ಅಲ್ಲಿಂದ ಹೋಗಿದ್ದವು. ಸಂಜೆಯಾಗುತ್ತಿದ್ದಂತೆ ಸಂಪ್ರದಾಯದಂತೆ ಅವನಿಯ ಮನೆಗೆ, ಅಂದರೆ ಸಿರಿಮನೆಗೆ ಆದಿತ್ಯ ಮತ್ತು ಅವನಿ ತೆರಳಿದರು. ಹೊಸ ದಂಪತಿಗಳು ಮನೆಗೆ ಬಂದಾಗ ಬಾಗಿಲಲ್ಲೇ ಅವರಿಗೆ ದೃಷ್ಟಿ ತೆಗೆದು ಒಳಗೆ ಕರೆದು ದೇವರ ಮುಂದೆ ಕುಳ್ಳಿರಿಸಿ ಆರತಿ ಬೆಳಗಿ ಸಂಪ್ರದಾಯದಂತೆ ಸ್ವಾಗತಿಸಲಾಯಿತು. ಅವನಿ ಆಗಲೇ ಸುಸ್ತಾಗಿದ್ದಳು. ಅದರಲ್ಲೂ ಮತ್ತೆ ಇಲ್ಲಿಯೂ ನಡೆಯುತ್ತಿದ್ದ ಶಾಸ್ತ್ರಗಳನ್ನು ಕಂಡು ಅವಳಿಗೆ ಕಿರಿಕಿರಿ ಉಂಟಾಯಿತು. ಅಮ್ಮ, ಇಲ್ಲೂನಾ? ಅಲ್ಲಿ ಅಷ್ಟೊಂದಾಯಿತು, ಇಲ್ಲಿ ಮತ್ತೆ ಆರತಿ ಪೂಜೆ, ಇದು ಯಾವಾಗ ಮುಗಿಯುತ್ತೆ ಎಂದು ಅವನಿ ಮುಖ ಸಿಂಡರಿಸಿ ಮೆಲ್ಲಗೆ ಶಾರದಾ ಹತ್ತಿರ ಕೇಳಿದಳು. ಶಾರದಾ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು.
ನಂತರ ಅವನಿ ಆದಿತ್ಯನನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದಳು. ಅವನಿ ತುಂಬ ಶಾಂತವಾಗಿದ್ದಳು. ತನ್ನ ಮನೆಗೆ ಬಂದ ಸಂತೋಷ, ನಿರಾಳತೆ ಅವಳಲ್ಲಿ ಕಂಡಿತ್ತು. ಇತ್ತ ಶಾರದಾ ಅವರ ಮುಖದಲ್ಲಿ ಎಂದಿನ ಕಳೆ ಇರಲಿಲ್ಲ. ಏನೋ ಒಂದು ಆಳವಾದ ನೋವು ಅವರನ್ನು ಕಾಡುತ್ತಿರುವುದು ಅವರ ಸಪ್ಪಗಿದ್ದ ಮುಖದಲ್ಲೇ ತಿಳಿಯುತ್ತಿತ್ತು. ಪಾವನಿ ಇದನ್ನು ಗಮನಿಸಿದಳು. ಪಾವನಿ ಅಮ್ಮನ ಹತ್ತಿರ ಬಂದು ಕೇಳಿದಳು, ಯಾಕಮ್ಮ ಇವತ್ತು ಹೀಗಿದೆಯಾ? ಯಾಕೋ ತುಂಬ ಡಲ್ಲಾಗಿ ಕಾಣ್ತಿದೆಯಾ? ಏನು ಸಮಾಚಾರ ಎಂದು ವಿಚಾರಿಸಿದಳು. ಶಾರದಾ ಸುಸ್ತು ಎಂದು ಮಾತು ಬದಲಿಸಿದರು. ಅವನಿ ಆ ಭಾರವಾದ ಸೀರೆ ಮತ್ತು ಒಡವೆಗಳಿಂದ ಮುಕ್ತಿ ಪಡೆಯಲು ತಕ್ಷಣ ತನ್ನ ಕಂಫರ್ಟ್ ಝೋನ್ಗೆ ಮರಳಿದಳು. ಅವಳು ಒಂದು ಸಡಿಲವಾದ ನೈಟ್ ಡ್ರೆಸ್ ಧರಿಸಿಕೊಂಡು ಕೂದಲು ಬಿಟ್ಟುಕೊಂಡು ಬಹಳ ರಿಲ್ಯಾಕ್ಸ್ ಆಗಿ ಹೊರಗೆ ಬಂದಳು. ಆ ಸಮಯದಲ್ಲಿ ಆದಿತ್ಯ ರೂಮಿನ ಕಡೆಗೆ ಬರುತ್ತಿದ್ದ. ಅವಳನ್ನು ಆ ಉಡುಪಿನಲ್ಲಿ ನೋಡಿದ ಆದಿತ್ಯ ಒಂದು ಕ್ಷಣ ಸ್ತಬ್ಧನಾಗಿ ಅವಳನ್ನೇ ದಿಟ್ಟಿಸಿ ನೋಡಿದ. ಅವನಿ ತಕ್ಷಣ ವಾದಕ್ಕೆ ನಿಂತಳು. ಹಾಗ್ಯಾಕೆ ನೋಡ್ತಿದ್ದೀರಾ? ನೋಡಿ, ಇದು ನನ್ನ ಮನೆ. ಇಲ್ಲಿ ನಾನು ನಂಗೆ ಇಷ್ಟ ಬಂದ ಹಾಗೆ ಕಂಫರ್ಟ್ ಆಗಿರೋ ಡ್ರೆಸ್ಸಲ್ಲೇ ಇರ್ತೀನಿ. ಯಾರಿಗೂ ಕೇಳೋ ಅಧಿಕಾರ ಇಲ್ಲ ಎಂದು ಹಠದಿಂದ ಹೇಳಿದಳು. ಆದಿತ್ಯ ಅವಳ ಈ ಆತುರದ ಮಾತಿಗೆ ಸಣ್ಣದಾಗಿ ನಕ್ಕ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಅವನಿ. ನಮ್ಮನೇಲಿ ಕೂಡ ನೀನು ಹೀಗೆ ಇರಬಹುದು, ಯಾರೂ ಬೇಡ ಅನ್ನಲ್ಲ. ಆದರೆ ಏನು? ಅವಳು ಹುಬ್ಬೇರಿಸಿದಳು. ಆದಿತ್ಯ ಅವಳ ಹತ್ತಿರ ಬಂದು, ಆದರೆ ಈ ಡ್ರೆಸ್ಸಲ್ಲಿ ನೀನು ಎಷ್ಟು ಮುದ್ದಾಗಿ ಕಾಣ್ತಿದೀಯ ಅಂದರೆ ನನ್ನ ಕಂಟ್ರೋಲ್ ತಪ್ಪೋ ಹಾಗೆ ಮಾಡ್ತಿದೀಯ ಅಷ್ಟೇ. ಆದಿತ್ಯ ಪಿಸುಗುಟ್ಟಿದ. ಅವನಿ ಕ್ಷಣಾರ್ಧದಲ್ಲಿ ಮರಗಟ್ಟಿದಳು. ಕೆನ್ನೆಗಳು ಕೆಂಪಾದವು. ಆದಿತ್ಯ, ನೀವು ತುಂಬ ಕೆಟ್ಟವರು, ಸುಮ್ಮನೆ ಇಲ್ಲಿಂದ ಹೋಗಿ ನೀವು ಎಂದು ಕಿರಿಕಿರಿ ಮಾಡಿಕೊಳ್ಳುವಂತೆ ನಟಿಸಿ ಅಲ್ಲಿಂದ ಓಡಿ ಹೋದಳು. ಅವಳು ಹೋದ ಮೇಲೆ ಆದಿತ್ಯ ಮಂದಹಾಸ ಬೀರಿದ. ಅವಳ ಆ ಹಠ ಮತ್ತು ನಾಚಿಕೆ ಯಾವಾಗಲೂ ಅವನಿಗೆ ಇಷ್ಟವಾಗುತ್ತಿತ್ತು. ನೇರವಾಗಿ ಅಡುಗೆ ಮನೆಗೆ ಬಂದಿದ್ದಳು ಅವನಿ. ಅಮ್ಮ, ಸಂಜೆಯಿಂದ ನೋಡ್ತಿದ್ದೀನಿ, ನಿಂಗೆ ಏನಾಗಿದೆ? ಒಂಥರ ಸಪ್ಪಗಿದೆಯಾ? ಪಾವನಿ ಕೇಳಿದ್ರು ಏನು ಅಂತ ಹೇಳಿಲ್ಲ ಅಂತೆ. ಸತ್ಯ ಹೇಳಿದಿದ್ರೆ ನಿಜವಾಗ್ಲೂ ನಾನು ಜಗಳ ಮಾಡ್ತೀನಿ ನೋಡು ಎಂದು ಅರ್ಧ ಕೋಪ ಅರ್ಧ ಕಾಳಜಿಯಿಂದ ಕೇಳಿದಳು. ಶಾರದಾ ತಕ್ಷಣ ಅವಳ ಕಡೆ ತಿರುಗಿದರು. ಅವರ ಒಳಗಿದ್ದ ಆಕ್ರೋಶ ಮತ್ತು ನೋವು ಒಮ್ಮೆಲೆ ಸ್ಫೋಟಗೊಂಡಿತು. ಏನಾಗಿದೆ ಅಂತನಾ? ಎಲ್ಲ ಆಗಿದೆ ಅವನಿ, ನಿನ್ನಿಂದಾಗಿಯೇ ಆಗಿದ್ದು. ನೀನು ಎಲ್ಲಿಗೆ ಹೋದರೂ ಜನ ಬಾಯಿ ಮುಚ್ಚಲ್ಲ. ಅವ್ರು ಹೇಗೆ ಮಾತಾಡ್ತಾರೆ ಅಂತ ನಿಂಗೆ ಗೊತ್ತಾ? ನಿನ್ನ ಜೀವನದಲ್ಲಿ ಏನೂ ಬದಲಾಗಿಲ್ಲ. ನೀನು ಇನ್ನೂ ಅದೇ ಹಳೆ ಜಾಗದಲ್ಲೇ ನಿಂತಿದೀಯ ಅನ್ನೋ ಥರ ಆಡ್ತಾರೆ. ಅವನಿ ಒಂದು ಕ್ಷಣ ಸ್ತಬ್ಧಳಾದಳು. ಈಗ್ಯಾಕೆ ನನ್ನ ಮೇಲೆ ಹೀಗೆ ಕಿರ್ಚಾಡ್ತಿದೀಯಾ? ನಾನು ಮತ್ತೇನು ಮಾಡಿದೆ ಎಂದಳು ಅವನಿ. ಶಾರದಾ ಅವರ ದನಿ ಈಗ ಕೋಪ ಮತ್ತು ನೋವಿನಿಂದ ನಡುಗುತ್ತಿತ್ತು. ನೀನೇನು ಮಾಡಿಲ್ಲ, ಅದೇ ಸಮಸ್ಯೆ. ಜನ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅವನಿ. ಆ ಹಳೆ ಹೆಸರುಗಳು, ಆ ಹಳೆ ಕತೆಗಳು, ಇವತ್ತೂ ಅದೇ ಹರಟೆ ನಡೀತಿದೆ. ಅಲ್ಲಿ ನಿಂತು ಅವೆಲ್ಲನೂ ಕೇಳಿಸ್ಕೊಳ್ಳೋಕೆ ನಂಗೆ ಎಷ್ಟು ಅವಮಾನ ಆಯಿತು ಗೊತ್ತಾ? ಅವನಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು. ಅವಳ ಕಣ್ಣುಗಳಲ್ಲಿ ದೃಢತೆ ಇತ್ತು. ಅಮ್ಮ, ಆ ಅಧ್ಯಾಯ ಮುಗಿದೋಗಿದೆ. ಕಿರಣ ಅನ್ನೋದು ಈಗ ಕೇವಲ ಗತಕಾಲ. ನೀನು ಪದೇ ಪದೇ ಅದನ್ನೇ ಕೆದಕ್ತಾ ಹೋದರೆ ನಾನು ಹೇಗೆ ಮುಂದೆ ಹೋಗೋಕ್ಕೆ ಸಾಧ್ಯ? ನಾನು ಹೇಗೆ ಖುಷಿಯಾಗಿರಲಿ ಹೇಳು ಎಂದು ಶಾಂತವಾಗಿ ಹೇಳಿದಳು ಅವನಿ. ಶಾರದಾ ಅವರ ಸಿಟ್ಟು ನಿಧಾನವಾಗಿ ಕರಗಿತು. ಅದರ ಜಾಗದಲ್ಲಿ ಅಸಹಾಯಕತೆ ಆವರಿಸಿತು. ಗೊತ್ತು, ನನಗೂ ಗೊತ್ತು. ಆದರೆ ನಾನು ನಿನ್ನ ತಾಯಿ. ಜನ ಆ ರೀತಿ ಮಾತಾಡಿದಾಗ ನನ್ನ ಎದೆ ಉರಿಯುತ್ತೆ. ನಾನು ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತೀನಿ ಎನ್ನುತ್ತಾ ಕಣ್ಣೀರು ಹಾಕಿದರು. ಅವನಿ ಮೃದುವಾಗಿ ಅಮ್ಮನ ಕೈಗಳನ್ನು ಹಿಡಿದುಕೊಂಡಳು. ಏನೂ ಆಗಲ್ಲ ಅಮ್ಮ, ಎಲ್ಲನೂ ಎದುರಿಸೋ ಶಕ್ತಿ ನನಗಿದೆ. ಈಗ ನನ್ನ ಜೊತೆ ಆದಿತ್ಯ ಕೂಡ ಇದ್ದಾರೆ. ಪ್ಲೀಸ್, ನೀನು ಈ ಥರ ಚಿಂತೆ ಮಾಡಬೇಡ. ಶಾರದಾ ಕಣ್ಣೀರು ಒರೆಸಿಕೊಳ್ಳುತ್ತಾ ದೂರ ನೋಡಿದರು. ನಿನ್ನ ಮೇಲೆ ನಂಗೆ ನಂಬಿಕೆ ಇದೆ ಮಗಳೇ. ನೀನು ನೆಮ್ಮದಿಯಾಗಿ ಬಾಳಬೇಕು ಅಷ್ಟೇ ನನ್ನ ಆಸೆ ಎಂದರು ಶಾರದಾ. ಅವನಿ ಸಣ್ಣದಾಗಿ ನಕ್ಕಳು. ಹಾಗಾದರೆ ನೀನು ಮೊದಲು ನೆಮ್ಮದಿಯಾಗಿರು. ಈ ಹಠಮಾರಿ ಎಲ್ಲನೂ ನಿಭಾಯಿಸ್ತಾಳೆ ಅನ್ನೋದು ನಿಂಗೆ ಗೊತ್ತಿಲ್ವಾ ಅಮ್ಮ ಎಂದು ನಕ್ಕಳು. ಶಾರದಾ ಮುಖದಲ್ಲಿ ಕೂಡ ನಗು ಬಂದಿತ್ತು. ಮಗಳು ಎಷ್ಟೇ ಹಠಮಾರಿ ಆಗಿದ್ದರೂ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಾಳೆ. ಹೀಗೆಯೇ ಆದಿತ್ಯನ ಜೊತೆ ಕೂಡ ಹೊಂದಿಕೊಂಡು ಹೋದರೆ ಸಾಕು ಎಂದಿತ್ತು ಅವರ ಮನಸ್ಸು. ಮುಂದೆ ಏನಾಗಲಿದೆ ಎನ್ನುವುದು ಯಾರಿಗೆ ತಿಳಿದಿದೆ? ವಿಧಿಲಿಖಿತ ಏನಿದೆ ಎನ್ನುವುದು ಸಮಯ ಕಳೆದಂತೆಯೇ ಗೊತ್ತಾಗುವುದು. ನಂತರ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡಿದರು. ಮನೆಯಲ್ಲಿ ರಾತ್ರಿಯ ಮೌನ ಆವರಿಸುತ್ತಿತ್ತು. ಶಾರದಾ ಅವರಿಗೆ ಆತಂಕ ಕಡಿಮೆಯಾಗಿರಲಿಲ್ಲ. ಒಮ್ಮೆ ಆದಿತ್ಯನಲ್ಲಿ ಮಾತನಾಡಬೇಕೆಂದುಕೊಂಡರು. ಮುಂದುವರಿಯುವುದು. ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.